ಹಾಯ್ ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ GSS ಸ್ಟಡಿ ಸರ್ಕಲ್ಗೆ ಆತ್ಮೀಯ ಸ್ವಾಗತ. 2026ರ ಪ್ರಮುಖ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ಪ್ರಮುಖ ಪ್ರಶ್ನೋತ್ತರಗಳು ಅದರ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಕರೆಂಟ್ ಅಫೇರ್ಸ್ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಧ್ಯಾಯ ಘಟಕ ಅಂತ ಹೇಳ್ಬೋದು. ಮೊದಲನೇದಾಗಿ U19 ವಿಶ್ವಕಪ್ 2026 ಗೆದ್ದ ರಾಷ್ಟ್ರ ಯಾವುದು ಅಂತೇಳಿ ಪ್ರಶ್ನೆ ಕೇಳ್ತಕ್ಕಂಥದ್ದು ಇರುತ್ತೆ. ಇಲ್ಲಿ ನೋಡೋದಾದರೆ U19 2026ರ ವಿಶ್ವಕಪ್ ಗೆದ್ದ ರಾಷ್ಟ್ರ ಯಾವುದು ಅಂದರೆ ಅದು ನಮ್ಮ ಭಾರತ ದೇಶ ಅಂತಕ್ಕಂಥದ್ದು. ಭಾರತದ ಪುರುಷ ತಂಡ ಈ ವಿಶ್ವಕಪ್ ಅನ್ನು ಗೆದ್ದಿರ್ತಕ್ಕಂಥದ್ದು. ಇದು ಎಷ್ಟನೇ ಬಾರಿ ಅಂತ ಕೇಳಬಹುದು. ಇದು 6ನೇ ಬಾರಿ ವಿಶ್ವಕಪ್ ಗೆದ್ದಿರ್ತಕ್ಕಂಥದ್ದು, ದಾಖಲೆ ಆಗಿದೆ ಅಂತಕ್ಕಂಥದ್ದು. ಇನ್ನು ಭಾರತದ ಜೊತೆ ರನ್ನರ್ ಅಪ್ ಆಗಿರ್ತಕ್ಕಂಥ ದೇಶ ಯಾವುದು ಅಂದರೆ ಇಂಗ್ಲೆಂಡ್ ಜೊತೆಗೆ ಫೈನಲ್ ಪಂದ್ಯ ಇತ್ತು. ಭಾರತ ಮತ್ತು ಇಂಗ್ಲೆಂಡ್ U19 ವಿಶ್ವಕಪ್ ಅಂತಕ್ಕಂಥದ್ದು. ಇದರಲ್ಲಿ ಭಾರತ ವಿಜೇತವಾಗಿರ್ತಕ್ಕಂಥದ್ದು, ಇಂಗ್ಲೆಂಡ್ ರನ್ನರ್ ಅಪ್ ಆಗಿರ್ತಕ್ಕಂಥದ್ದು. ಸ್ಥಳ ಎಲ್ಲಿ ನಡೆದಿತ್ತು ಅಂದರೆ ಜಿಂಬಾಬ್ವೆ ಹರಾರೆ ಸ್ಪೋರ್ಟ್ಸ್ ಕ್ಲಬ್ ಫೈನಲ್ ಅಂತಕ್ಕಂಥದ್ದು ಇಲ್ಲಿ ಈ ಒಂದು ಸ್ಥಳದಲ್ಲಿ ನಡೆದಿತ್ತು. ಜಿಂಬಾಬ್ವೆ ಹರಾರೆ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಈ ಒಂದು U19 ವಿಶ್ವಕಪ್ ಜರುಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಗೆದ್ದಿರ್ತಕ್ಕಂಥ ತಂಡಕ್ಕೆ ಅಂದರೆ BCCI ಏನು ಮಾಡ್ತದ, ಗೆದ್ದಿರ್ತಕ್ಕಂಥ ತಂಡಕ್ಕೆ 7.5 ಕೋಟಿ ರು ನಗದನ್ನು ಬಹುಮಾನವಾಗಿ ಘೋಷಣೆ ಮಾಡಿದೆ ಅಂತಕ್ಕಂಥದ್ದು. ಈ BCCI ಅಂದರೆ ಏನು ಕೇಳ್ತಾರೆ, ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಆಫ್ ಇಂಡಿಯಾ ಅಂತಕ್ಕಂಥ BCCIದ ವಿಸ್ತೃತ ರೂಪ ಕೇಳ್ಬೋದು. ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಅಂತಕ್ಕಂಥದ್ದು ಇದರ ವಿಸ್ತೃತ ರೂಪ ಆಗಿದೆ. ಇನ್ನು ಇದು ಯಾವಾಗ ಸ್ಥಾಪನೆ ಆಯಿತು, BCCI ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳ್ಬೋದು. ಇದು 1928ರಲ್ಲಿ ಇದು ಸ್ಥಾಪನೆ ಆಯಿತು ಅಂತಕ್ಕಂಥದ್ದು ನೀವು ಗಮನಿಸ್ತಾ ಇದ್ದೀರಿ. ಮುಂದುವರೆದು ನೋಡೋದಾದರೆ ಪ್ರಮುಖವಾಗಿ ಚಳಿಗಾಲ ಒಲಿಂಪಿಕ್ಸ್ 2026 ಅಂತಕ್ಕಂಥದ್ದು ಇದೆ. ಇದು ನಡೀತಕ್ಕಂಥದ್ದು ಇಟಲಿಯಲ್ಲಿ ಮಿಲನ್ ಮತ್ತು ಕಾರ್ಟಿನಾ ಡಿ ಅಂಪೆಜೋ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಈ ಒಂದು 2026 ಚಳಿಗಾಲ ಒಲಿಂಪಿಕ್ಸ್ ಜರುಗಲಿದೆ ಅಂತಕ್ಕಂಥದ್ದು. ಎಲ್ಲಿ? ಇಟಲಿ ಅಂತಕ್ಕಂಥದ್ದು. ಫೆಬ್ರವರಿ 6ರಿಂದ 2026 ಮಿಲನ್ ಸಾನ್ ಸಿರೋ ಸ್ಟೇಡಿಯಂನಲ್ಲಿ ನಡೆಯಿತು ಅಂತಕ್ಕಂಥದ್ದು. ಭಾರತ ಇದರಲ್ಲಿ ಭಾಗವಹಿಸಿತು ಅಂತಕ್ಕಂಥ ಗಮನಿಸಬಹುದು. ಭಾರತದ ಪರವಾಗಿ ಆರಿಫ್ ಮೊಹಮ್ಮದ್ ಖಾನ್ ಮತ್ತು ಸ್ಟ್ಯಾನ್ಜನ್ ಲುಂಡಾಪ್ ಅಂತಕ್ಕಂಥವ್ರು ಸ್ಪರ್ಧಿಸಿದ್ರು ಅಂತಕ್ಕಂಥದ್ದು. 26 ಜುಲೈ 2024ರಂದು ಈ ಒಲಿಂಪಿಕ್ಸ್ ಗೇಮ್ ಜರುಗಿರ್ತಕ್ಕಂಥ ಪ್ರತಿ 4 ವರ್ಷಕ್ಕೊಮ್ಮೆ ಜರುಗ್ತದ ಅಂತಕ್ಕಂಥದ್ದು. ಮುಖ್ಯವಾಗಿ 2024ರಲ್ಲಿ ಎಲ್ಲಿ ನಡೆದಿತ್ತು? ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಈ ಒಲಿಂಪಿಕ್ಸ್ ಜರುಗಿರ್ತಕ್ಕಂಥದ್ದು. ಚಳಿಗಾಲ ಒಲಿಂಪಿಕ್ಸ್ ಯಾವಾಗ ನಡೀತು ಅಂದರೆ 2026ರಲ್ಲಿ ಎಲ್ಲಿ? ಇಟಲಿ ದೇಶದಲ್ಲಿ ಅಂತಕ್ಕಂಥದ್ದು ಗಮನಿಸಬಹುದು. ನೆಕ್ಸ್ಟ್ ನೋಡೋದಾದರೆ ಭಾರತದ ಪ್ರಮುಖ ಸ್ಪರ್ಧಾರ್ಥಿಗಳ ಬಗ್ಗೆ ಪ್ರಶ್ನೆಗಳು ಬರ್ತದೆ. ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿರ್ತಕ್ಕಂಥ ಸ್ಪರ್ಧಾರ್ಥಿಗಳನ್ನು ನೋಡೋದಾದರೆ ಫಾರ್ ಎಕ್ಸಾಂಪಲ್ ಆಗಿ ಕುಸ್ತಿಪಟು ಬಗ್ಗೆ ನೋಡೋದಾದರೆ ಬಜರಂಗ್ ಪೂನಿಯಾ, ಅತಿಮ್ ಪಂಗಲ್, ವಿನೇಶ್ ಪೊಗಟ್ ಅಂತಕ್ಕಂಥವ್ರು ಇವರೆಲ್ಲ ಭಾರತದ ಕುಸ್ತಿಪಟುಗಳು ಅಂತಕ್ಕಂಥವು. ಭಾರತ ಪ್ರತಿನಿಧಿಯಾಗಿ ಇವರು ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿ ಚಿನ್ನದ ಪದಕ, ಬೆಳ್ಳಿ ಪದಕ, ಕಂಚಿನ ಪದಕಗಳ ವಿಜೇತರಾಗಿರ್ತಕ್ಕಂಥವ್ರು. ಹಾಗೆ ಬ್ಯಾಡ್ಮಿಂಟನ್ ನೋಡೋದಾದರೆ PV ಸಿಂಧು, ಚಿರಾಗ್ ಶೆಟ್ಟಿರವರು ಈ ಒಂದು ಬ್ಯಾಡ್ಮಿಂಟನ್ನಲ್ಲಿ ವಿಜೇತರಾಗಿರ್ತಕ್ಕಂಥವ್ರು ಭಾರತದ ಪರವಾಗಿ. ಹಾಗೆ ಬಾಕ್ಸಿಂಗ್ನಲ್ಲಿ ನೋಡೋದಾದರೆ ನಿಖಿತ್ ಜರೀನಾ, ಅಮಿತ್ ಪಂಗಲ್ ಇತರರು ಭಾಗವಹಿಸಿರ್ತಕ್ಕಂಥ ಪ್ರಮುಖವಾಗಿ ಕೆಲವೊಂದಿಷ್ಟು ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಕೋನದಿಂದ ಇವೆಲ್ಲವೂ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಬಜರಂಗ್ ಪೂನಿಯಾ ಯಾವ ಕ್ರೀಡೆಗೆ ಪ್ರಸಿದ್ಧರಾಗಿದ್ದಾರೆ ಅಂತೇಳಿ ಪ್ರಶ್ನೆ ಕೇಳಬಹುದು. ಕುಸ್ತಿ, ಬ್ಯಾಡ್ಮಿಂಟನ್, ಬಾಕ್ಸಿಂಗ್, ಜಿಮ್ನಾಸ್ಟಿಕ್ ಅಂತ ಕೊಡ್ತಾರೆ. ಅದರಲ್ಲಿ ಯಾವುದು ಕರೆಕ್ಟ್ ಇದೆ ಅಂತಕ್ಕಂಥದ್ದು ಹಾಕಬೇಕಾಗಿರುತ್ತೆ. ಆ ರೀತಿ ಪ್ರಶ್ನೆಗಳು ಬರ್ತಾ ಹೋಗ್ತವೆ. ಜಿಮ್ನಾಸ್ಟಿಕ್ನಲ್ಲಿ ದೀಪಾ ಕರ್ಮಾಕರ್ ಮಹಿಳಾ ವಿಭಾಗದಲ್ಲಿ ಭಾಗವಹಿಸಿರ್ತಕ್ಕಂಥವ್ರು. ಹಾಗೆ ಅಥ್ಲೆಟಿಕ್ಸ್ನಲ್ಲಿ ನೀರಜ್ ಚೋಪ್ರಾರವರು, ಜಾವ್ಲಿನ್ನಲ್ಲಿ ಮಿಲ್ಕಾ ಸಿಂಗ್, ಅನು ರಾಣಿ, ರೇಸ್ ವಾಕ್ ಅಂತಕ್ಕಂಥವರೆಲ್ಲರೂ ಕೂಡ ಭಾಗವಹಿಸಿರ್ತಕ್ಕಂಥ ಭಾರತದ ಪರವಾಗಿ ಪದಕಗಳ ಗೆದ್ದಿರತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತದೆ. ಮುಂದುವರೆದು ನೋಡೋದಾದರೆ ಗಮನಿಸ್ತಾ ಇದ್ದೀರಿ ಬ್ಲ್ಯಾಕ್ ಸ್ವಾನ್ ಸಮಿತಿ ಅಂತಕ್ಕಂಥದ್ದು ಅಥವಾ ಸಮಿತಿ ಅಂತ ಹೇಳಿ ಕೂಡ ಕರಿಬಹುದು. ಬ್ಲ್ಯಾಕ್ ಸ್ವಾನ್ ಸಮಿತಿ ಎಲ್ಲಿ ನಡೀತು ಅಂದರೆ ಇದು ಭುವನೇಶ್ವರದಲ್ಲಿ. ಗಮನಿಸ್ತಾ ಇದ್ರಿ ಭುವನೇಶ್ವರದಲ್ಲಿ. ಮುಖ್ಯ ಅತಿಥಿಯಾಗಿ ಯಾರು ಭಾಗವಹಿಸಿದರು ಬ್ಲ್ಯಾಕ್ ಸ್ವಾನ್ ಸಮಿತಿಯಲ್ಲಿ ಅಂತಕ್ಕಂಥದ್ದು ಅಂದರೆ ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ
ದ್ರೌಪದಿ ಮುರ್ಮುರವರು. ಭಾರತ ಪ್ರಸ್ತುತ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ದ್ರೌಪದಿ ಮುರ್ಮುರವರು ಈ ಒಂದು ಕಾರ್ಯಕ್ರಮದಲ್ಲಿ ಬ್ಲ್ಯಾಕ್ ಸ್ವಾನ್ ಸಮಿತಿಯಲ್ಲಿ ಭಾರತದ ರಾಷ್ಟ್ರಪತಿಗಳು ಭಾಗವಹಿಸಿದ್ರು ಅಂತಕ್ಕಂಥದ್ದು. ಉದ್ದೇಶ ಏನಾಗಿತ್ತು ಈ ಕಾರ್ಯಕ್ರಮದ ಉದ್ದೇಶ ಅಥವಾ ಬ್ಲ್ಯಾಕ್ ಸ್ವಾನ್ ಸಮಿತಿಯ ಉದ್ದೇಶ ಏನಾಗಿತ್ತು ಅಂದರೆ ಒಡಿಸ್ಸಾವನ್ನು AI ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ, ಕೃತಕ ಬುದ್ಧಿಮತ್ತೆ, ಫಿನ್ಟೆಕ್ ಮತ್ತು ಇನ್ಶೂರ್ಟೆಕ್ ಅಂತಕ್ಕಂಥ ಜಾಗತಿಕ ಕೇಂದ್ರವನ್ನಾಗಿ ಮಾಡುವುದು. ಯಾವ ರಾಜ್ಯದಲ್ಲಿ ಅಂದರೆ ಅದು ಒಡಿಸ್ಸಾ ರಾಜ್ಯದಲ್ಲಿ ಅಂತಕ್ಕಂಥ ಗಮನಿಸ್ಬೋದು. ರಾಷ್ಟ್ರಪತಿಗಳು ಇತ್ತೀಚೆಗೆ ಭೇಟಿ ನೀಡಿರ್ತಕ್ಕಂಥದ್ದು. ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರು ಒಡಿಸ್ಸಾದ ಈ ಸಮ್ಮೇಳನದಲ್ಲಿ ಭಾಗವಹಿಸಿ ತಂತ್ರಜ್ಞಾನ ಜನಸಾಮಾನ್ಯರ ಜೀವನದಲ್ಲಿ ಹೇಗೆ ಬದಲಾವಣೆ ತರಬಹುದು ಎಂಬುದರ ಕುರಿತು ಭಾಷಣ ಮಾಡಿದ್ರು ಅಂತಕ್ಕಂಥ. ಎಲ್ಲಿ? ಒಡಿಸ್ಸಾದಲ್ಲಿ ಅಂತಕ್ಕಂಥದ್ದು. ಬ್ಲ್ಯಾಕ್ ಸ್ವಾನ್ ಸಮಿತಿಯ ಉದ್ದೇಶ ಏನಾಗಿತ್ತು ಅಂದರೆ AI ಕೃತಕ ಬುದ್ಧಿಮತ್ತೆ ಅಂತಕ್ಕಂಥದ್ದು ಎಲ್ಲಿ? ಒಡಿಸ್ಸಾದಲ್ಲಿ ಜಾರಿಗೆ ತರಬೇಕು ಅಂತಕ್ಕಂಥದ್ದು. ಇದರ ಉದ್ದೇಶವಾಗಿ ಭಾಗವಹಿಸಿದ್ದು ಯಾರು? ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರು. ಒಡಿಸ್ಸಾದ ಭುವನೇಶ್ವರದಲ್ಲಿ ಈ ಒಂದು ಕಾರ್ಯಕ್ರಮ ಜರುಗಿರ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಗಳಾಗ್ಯಾವ. ಎಸ್, ಮುಂದುವರಿದು ನೋಡೋದಾದರೆ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ಅಂತಕ್ಕಂಥದ್ದು. ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ಅಂತಕ್ಕಂಥದ್ದು 2026ರಲ್ಲಿ ರಿಲೀಸ್ ಆಗಿರ್ತಕ್ಕಂಥದ್ದು. ಇದರ ಬಗ್ಗೆ ಮಾಹಿತಿ ನೋಡೋಣ. ಭಾರತದ ಸ್ಥಾನ 4ನೇ ಸ್ಥಾನದಲ್ಲಿದೆ. ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ 2026ರಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಕೇಳ್ತಾರೆ. ಭಾರತ 4ನೇ ಸ್ಥಾನದಲ್ಲಿದೆ ಅಂತಕ್ಕಂಥದ್ದು. ಅಮೆರಿಕ, ರಷ್ಯಾ ಮತ್ತು ಚೀನಾ ನಂತರ ಭಾರತವು ವಿಶ್ವದ ಅತ್ಯಂತ ಶಕ್ತಿಶಾಲಿ ಮಿಲಿಟರಿಗಳಲ್ಲಿ ಒಂದಾಗಿದೆ. ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಮಿಲಿಟರಿ ಒಂದು ಉದ್ದೇಶದಿಂದ ಯಾವೆಲ್ಲ ಬಲಿಷ್ಠ ರಾಷ್ಟ್ರಗಳದಾವ ಅಂತಕ್ಕಂಥದ್ದು ಒಂದು ಗಣತಿ ಮಾಡೋದರ ಮೂಲಕ ಈ ಒಂದು ಅಂಕಿಅಂಶಗಳನ್ನು ಬಿಡುಗಡೆ ಮಾಡ್ತದ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ಅಂತಕ್ಕಂಥದ್ದು. ಇದರಲ್ಲಿ ಭಾರತದ ಸ್ಥಾನ ಎಷ್ಟಿದೆ? 4ನೇ ಸ್ಥಾನದಲ್ಲಿದೆ. ಮೊದಲನೇ ಸ್ಥಾನಗಳು ಯಾವುದೇ ಅಂದರೆ ಕ್ರಮವಾಗಿ ಅಮೆರಿಕ ಇದೆ, ರಷ್ಯಾ, ಚೀನಾ 3ನೇ ಸ್ಥಾನ, ಭಾರತ 4ನೇ ಸ್ಥಾನದಲ್ಲಿದೆ ಅಂತಕ್ಕಂಥದ್ದು. ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ಕ್ರಮಬದ್ಧವಾಗಿ ಜೋಡಿಸಿ ಅಂತೇಳಿ ಹೊಂದಿಸಿ ಬರೆಯೋ ರೂಪದಲ್ಲಿ ಪ್ರಶ್ನೆ ಕೇಳಬಹುದು. ಇದು ಇಂಪಾರ್ಟೆಂಟ್ ಆಗಿರ್ತದೆ. ಮೊದಲನೇ ಸ್ಥಾನದಲ್ಲಿ ಅಮೆರಿಕ, ರಷ್ಯಾ ಇದೆ, ಚೀನಾ, ನಂತರ ಭಾರತ ದೇಶ ಅಂತಕ್ಕಂಥದ್ದು. ಬಜೆಟ್. ಭಾರತ ಈ ವರ್ಷ ರಕ್ಷಣಾ ಬಜೆಟ್ ಸುಮಾರು 7.85 ಲಕ್ಷ ಕೋಟಿ ರೂನಷ್ಟು ಏರಿಕೆಯಾಗಿದೆ. ಭಾರತದ ರಕ್ಷಣಾ ವೆಚ್ಚಕ್ಕೆ ಬಜೆಟ್ ಮಂಡನೆ ಆಗಿರ್ತಕ್ಕಂಥದ್ದು. ಹಾಗೆ ನೆಕ್ಸ್ಟ್ ಒಂದು ಟಾಪಿಕ್ ನೋಡೋದಾದ್ರೆ ಭಾರತ ಟ್ಯಾಕ್ಸಿ ಅಂತಕ್ಕಂಥದ್ದು. ಭಾರತ ಟ್ಯಾಕ್ಸಿ ಅಂತಕ್ಕಂಥದ್ದು ಇತ್ತೀಚೆಗೆ ಒಂದು ಪ್ರಾರಂಭವಾಗಿರ್ತಕ್ಕಂಥದ್ದು. ಇದು ಯಾರು ಪ್ರಾರಂಭ ಮಾಡಿದ್ರು ಅಂದರೆ ಕೇಂದ್ರ ಗೃಹ ಮತ್ತು ಸಹಕಾರಿ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಈ ಒಂದು ಭಾರತ ಟ್ಯಾಕ್ಸಿ ಅಂತಕ್ಕಂಥದ್ದು ಬಿಡುಗಡೆ ಮಾಡಿದ್ರು. ಇದರ ವಿಶೇಷತೆ ಏನು ಅಂದರೆ ಇದು ಭಾರತ ಮೊದಲ ಸಹಕಾರಿ ಆಧಾರಿತ ಶೂನ್ಯ ಕಮಿಷನ್ ಟ್ಯಾಕ್ಸಿ ಸೇವೆ ಆಗ್ಯದ. ಒಂದು ಟ್ಯಾಕ್ಸಿ ಸೇವೆ ಅಂತಕ್ಕಂಥದ್ದು 0 ಕಮಿಷನಲ್ಲಿ ಇದನ್ನು ಓಡಿಸಬೇಕು ಅಂತಕ್ಕಂಥ. ಅಂದರೆ ಚಾಲಕರು ಯಾವುದೇ ಕಮಿಷನ್ ನೀಡಬೇಕಾಗಿಲ್ಲ, ಎಲ್ಲ ಲಾಭವು ನೇರವಾಗಿ ಚಾಲಕರಿಗೆ ತಲುಪುತ್ತದೆ. ಇದರ ಉದ್ದೇಶ ಆಗಿರುತ್ತದೆ. ಯಾವುದು? ಭಾರತ ಟ್ಯಾಕ್ಸಿಯ ಉದ್ದೇಶ. ಪ್ರಸ್ತುತ ಲಭ್ಯತೆ ದೆಹಲಿ, NCR ಮತ್ತು ಗುಜರಾತ್ ಕೆಲವು ನಗರಗಳಲ್ಲಿ ಪ್ರಾರಂಭಿಸಲಾಗಿದೆ ಈ ಭಾರತ ಟ್ಯಾಕ್ಸಿ ಅಂತಕ್ಕಂಥದ್ದು. ಕೆಲವೊಂದು ಈ ಪ್ರಸ್ತುತದಲ್ಲಿ ಭಾರತ ಅಂದರೆ ಬೆಂಗಳೂರಿನಲ್ಲಿ, ಕರ್ನಾಟಕ ಬೆಂಗಳೂರಿನಲ್ಲಿ ನೋಡೋದಾದರೆ ಓಲಾ, ಉಬರ್ ಇವೆಲ್ಲ ಪ್ರೈವೇಟ್ ಆ್ಯಪ್ಗಳ ಮೂಲಕ ಅವರಿಗಿಷ್ಟು ಕಮಿಷನ್ ಮತ್ತು ಟ್ಯಾಕ್ಸಿ ಚಾಲಕರಿಗೆ ಇಷ್ಟು ಕಮಿಷನ್ ಅಂತ ಹೋಗ್ತಾ ಇತ್ತು. ಇನ್ನೇನು ಭಾರತ ಟ್ಯಾಕ್ಸಿ ಅಂತ ಬಂದರೆ ನೇರವಾಗಿ ಎಷ್ಟು ಚಾಲಕರು ದುಡಿಮೆ ಮಾಡಿರ್ತಾರೆ ಅಷ್ಟು ಎಲ್ಲವೂ ಕೂಡ ಚಾಲಕರಿಗೆ ಸಿಗ್ತಕ್ಕಂಥ, ಯಾವುದೇ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳಿಗೆ ದುಡ್ಡು ಕೊಡಬೇಕಾಗಿಲ್ಲ ಅಂತಕ್ಕಂಥ ಇದರ ಉದ್ದೇಶ ಆಗ್ಯದ. ಇದು ಒಳ್ಳೆಯ ರೀತಿಯ ಒಂದು ಕಾರ್ಯಕ್ರಮ. ಇದು ಬಂದರೆ ಎಲ್ಲ ಆಟೋ ಚಾಲಕರಿಗೂ ಅಥವಾ ಟ್ಯಾಕ್ಸಿ ಚಾಲಕರಿಗೂ ಅನುಕೂಲ ಆಗ್ತದ ಅಂತಕ್ಕಂಥ ಒಂದು ದೃಷ್ಟಿಕೋನ, ಬಹಳಷ್ಟು ಒಳ್ಳೆಯ ಉದ್ದೇಶ ಇಟ್ಕೊಂಡು ಇದನ್ನು ಅಮಿತ್ ಶಾ ಅವರು ಜಾರಿಗೆ ತಂದಿದ್ದಾರೆ ಅಂತಕ್ಕಂಥದ್ದು ಹೇಳ್ಬೋದು. ಪ್ರಸ್ತುತ ಎಲ್ಲಿದೆ? ದೆಹಲಿ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಜಾರಿಗೆ ತರಲಾಗಿದೆ. ಮುಂದುವರೆದು ಭಾಗವಾಗಿ ಇನ್ನು ಕೆಲವೊಂದಿಷ್ಟು ಬೆಂಗಳೂರು ಆಗಿರ್ಬೋದು, ತಮಿಳುನಾಡು, ಚೆನ್ನೈ ಈ ಥರ ಎಲ್ಲ ಕಡೆ ಜಾರಿಗೆ ತರ್ತಾರ ಅಂತಕ್ಕಂಥದ್ದು ಗಮನಿಸ್ಬೋದು. ಮುಂದುವರೆದು ನೋಡೋಣ. ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆಗಳು ಬಂದೇ ಬರ್ತಾವ. ಮಹಿಳಾ ಪ್ರೀಮಿಯರ್ ಲೀಗ್ WPL, ವುಮೆನ್ಸ್ ಪ್ರೀಮಿಯರ್ ಲೀಗ್ ಅಂತ ಕರೀತಾರೆ. ಭಾರತದಲ್ಲಿ ನಡೆಯುವ ಪ್ರಮುಖ ಮಹಿಳಾ T20 ಕ್ರಿಕೆಟ್ ಲೀಗ್ ಆಗಿದೆ. ಇದನ್ನು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಇದನ್ನು ಆಯೋಜನೆ ಮಾಡ್ತದೆ. BCCI ಇದನ್ನು ಆಯೋಜನೆ ಮಾಡ್ತದೆ. WPLನಲ್ಲಿ ಪ್ರಸ್ತುತ 5 ತಂಡಗಳು ಇದಾವೆ ಅಂತಕ್ಕಂಥ. ಮಹಿಳಾ ಕ್ರಿಕೆಟ್ ತಂಡದಲ್ಲಿ 5 ತಂಡಗಳದಾವ. ಮೊದಲೇ ತಂಡ
ರಾಯಲ್ ಚಾಲೆಂಜರ್ಸ್ ಬೆಂಗಳೂರು RCB ಅಂತೇಳಿ ಕರಿತೀವಿ, RCB ಇದೆ. ಎರಡನೇದಾಗಿ ಮುಂಬೈ ಇಂಡಿಯನ್ಸ್ MI ಇದೆ. ಡೆಲ್ಲಿ ಕ್ಯಾಪಿಟಲ್ DC ಇದೆ. ಗುಜರಾತ್ ಜೈಂಟ್ಸ್ GG ಇದೆ. ಹಾಗೆ UP ವಾರಿಯರ್ಸ್ UPW ಅಂತಕ್ಕಂಥದ್ದು. ಈ 5 ತಂಡಗಳು ಪ್ರಸ್ತುತ WPLನಲ್ಲಿ ಆಟಗಳನ್ನು ಆಡಲಾಗುತ್ತೆ ಅಂತಕ್ಕಂಥದ್ದು ಗಮನಿಸಬಹುದು. ಹಾಗೆ ಕ್ರಿಕೆಟ್ನಲ್ಲಿ ವೈಯಕ್ತಿಕ ಸಾಧನೆಗಾಗಿ 2 ಪ್ರಮುಖ ಕ್ಯಾಪ್ಗಳನ್ನು ನೀಡಲಾಗ್ತದೆ. ಇದ್ರ ಬಗ್ಗೆ ಬಹಳ ಮುಖ್ಯ ಆಗಿರ್ತದೆ. ಆರೆಂಜ್ ಕ್ಯಾಪ್ ಯಾವ ಉದ್ದೇಶಕ್ಕಾಗಿ ನೀಡಲಾಗುತ್ತದೆ ಅಂತಕ್ಕಂಥದ್ದು ಕೊಡಬಹುದು. ಹೇಳಿಕೆ ರೂಪದ ಪ್ರಶ್ನೆಗಳು ಬಹಳಷ್ಟು ಪ್ರಶ್ನೆಗಳು ಬರ್ತವೆ, ಅದಕ್ಕೋಸ್ಕರ ಎಲ್ಲ ಪಾಯಿಂಟ್ಗಳು ಇಂಪಾರ್ಟೆಂಟ್ ಆಗಿರ್ತದೆ. ಆರೆಂಜ್ ಕ್ಯಾಪ್ ಟೂರ್ನಮೆಂಟ್ನ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರರಿಗೆ ನೀಡಲಾಗ್ತದೆ. ಒಂದು ಟೂರ್ನಮೆಂಟ್ನಲ್ಲಿ ಗಣನೆಗೆ ತೆಗೆದುಕೊಂಡಾಗ ಆ ಒಂದು ಟೂರ್ನಮೆಂಟ್ನಲ್ಲಿ ಯಾವ ಒಬ್ಬ ವ್ಯಕ್ತಿ ಅಥವಾ ಯಾವ ಒಬ್ಬ ಮಹಿಳೆ ಅತಿ ಹೆಚ್ಚು ಗಳಿಸಿರ್ತಾರಲ್ಲ ಅವರಿಗೆ ಆರೆಂಜ್ ಕ್ಯಾಪ್ ನೀಡಲಾಗ್ತದೆ. ಅದೇ ಪರ್ಪಲ್ ಕ್ಯಾಪ್ ಯಾರಿಗೆ ನೀಡಲಾಗ್ತದೆ ಅಂತ ಆ ಒಂದು ಟೂರ್ನಮೆಂಟ್ನಲ್ಲಿ ಅತಿ ಹೆಚ್ಚು ವಿಕೆಟ್ಗಳನ್ನು ಪಡೆದಿರತಕ್ಕಂಥವ್ರು, ವಿಕೆಟ್ಗಳನ್ನು ಪಡೆದ ಆಟಗಾರ್ತಿಯರಿಗೆ ಈ ಒಂದು ಪರ್ಪಲ್ ಕ್ಯಾಪನ್ನು ನೀಡಲಾಗ್ತದ ಅಂತಕ್ಕಂಥದ್ದು. ಇನ್ನು ಯಾವ ವರ್ಷದಲ್ಲಿ ಯಾವ ಟೀಮ್ ಗೆದ್ದಿದೆ ಅಂತಕ್ಕಂಥ ಬಹಳ ಮುಖ್ಯ ಆಗ್ತದೆ. ಅದು ಇಯರ್ ವೈಸ್ ನೋಡೋದಾದರೆ 2023ರಲ್ಲಿ ಇದು ಪ್ರಾರಂಭವಾಯಿತು, ಮಹಿಳಾ ಪ್ರೀಮಿಯರ್ ಲೀಗ್ ಅಂತಕ್ಕಂಥದ್ದು. ಮೊದಲ ವರ್ಷವೇ ಮುಂಬೈ ಇಂಡಿಯನ್ಸ್ ಗೆದ್ದಿರ್ತಕ್ಕಂಥದ್ದು. ಮುಂಬೈ ಇಂಡಿಯನ್ಸ್ ಗೆದ್ದಿರ್ತಕ್ಕಂಥ ಡೆಲ್ಲಿ ಕ್ಯಾಪಿಟಲ್ ಅಪೋಸಿಟ್ ಆಗಿ, ಅದು ಬರ್ಮೋನ್ ಸ್ಟೇಡಿಯಂ ಮುಂಬೈನಲ್ಲೇ ಜರುಗಿರ್ತಕ್ಕಂಥದ್ದು. ಇನ್ನು 2024ರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗೆಲ್ತದ ಡೆಲ್ಲಿ ಕ್ಯಾಪಿಟಲ್ ಅಪೋಸಿಟ್ ಆಗಿ, ಅದು ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ಅಂತಕ್ಕಂಥದ್ದು. ಬಹಳ ಮುಖ್ಯ ಆಗಿರ್ತದೆ. ಹೊಂದಿಸಿ ಬರೆಯೋ ರೂಪದಲ್ಲಿ ಬಹಳ ಮುಖ್ಯವಾಗಿ ಇಂಥ ಪ್ರಶ್ನೆಗಳು ಕೇಳ್ತಾ ಹೋಗ್ತಾರೆ. ಇನ್ನು 2025ರಲ್ಲಿ ಮುಂಬೈ ಇಂಡಿಯನ್ಸ್ ರಿಟರ್ನ್ ಗೆಲ್ತದೆ, ಹಾಗೆ ಡೆಲ್ಲಿ ಕ್ಯಾಪಿಟಲ್ ಅಪೋಸಿಟ್ ಆಗಿ. ಹಾಗೆ 2026ರಲ್ಲಿ ಪ್ರಸ್ತುತ ಅಂದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿಜೇತ ಆಗಿರ್ತಕ್ಕಂಥದ್ದು, ಅದು ಡೆಲ್ಲಿ ಕ್ಯಾಪಿಟಲ್ ತಂಡದ ವಿರುದ್ಧವಾಗಿ BCA ಸ್ಟೇಡಿಯಂ ವಡೋದರಾದಲ್ಲಿ ಫೈನಲ್ ಪಂದ್ಯ ಜರುಗಿರ್ತಕ್ಕಂಥದ್ದು. 2 ಬಾರಿ ಮುಂಬೈ ಇಂಡಿಯನ್ಸ್ ಗೆದ್ದಿದೆ, 2 ಬಾರಿ RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗೆದ್ದಿದೆ, 1 ಸಲ 4 ಸಲ ಆಯ್ತಲ್ಲ. ಈ 4 ವರ್ಷದಲ್ಲಿ 4 ಸಲ ವಿಜೇತ ಆಗಿರ್ತಕ್ಕಂಥದ್ದು. ಡೆಲ್ಲಿ ಕ್ಯಾಪಿಟಲ್ ಪ್ರತಿ ಬಾರಿ ಕೂಡ 4 ಬಾರಿ ಕೂಡ ಫೈನಲ್ ಪ್ರವೇಶ ಮಾಡಿತ್ತು ಅಂತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 2 ಸಲ ವಿಜೇತ ಆಗಿದೆ. ಪ್ರಸ್ತುತ ಅಂದರೆ 2026ರಲ್ಲಿ WPLನಲ್ಲಿ ಯಾರು ವಿಜೇತರಾಗಿದ್ದರು ಅಂತಕ್ಕಂಥ ಪ್ರಶ್ನೆ ಕೇಳಬಹುದು. ಇದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ರೀತಿ ಪ್ರಶ್ನೆಗಳು ಹೆಚ್ಚಾಗಿ ಕೇಳ್ತಾ ಹೋಗ್ತಾರೆ. ಇವೆ ನಿಮಗೆ ಟೈಮ್ ಇದ್ದರೆ ಒಂದು ನೋಟ್ಸ್ ರೂಪದಲ್ಲಿ ಬರ್ಕೊಂಡು ಇಟ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಇರುತ್ತೆ. ಮುಂದುವರೆದು ನೋಡೋದಾದರೆ ಆತ್ಮೀಯರೇ, ಇಲ್ಲಿವರೆಗೆ ಪ್ರಮುಖ ಮಾಹಿತಿ ನೋಡಿದ್ದೀವಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದಿಷ್ಟು ಮಾಹಿತಿ ತೆಗೆದುಕೊಂಡು ಬರ್ತೀವಿ. ಕೊನೆ ತನಕ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.